ಈ ವಿಡಿಯೋಲಿ ನಾನು ತೋರಿಸ್ತೀನಿ ಹೇಗೆ ನೀವು ನಿಮ್ಮ ಮಗುದು ಫಸ್ಟ್ ಟೈಮ್ ಆಧಾರ್ ಕಾರ್ಡ್ ಡೌನ್ಲೋಡ್ ಮಾಡ್ತೀರಾ ಎನ್ರೋಲ್ಮೆಂಟ್ ನಂಬರ್ ಯೂಸ್ ಮಾಡ್ಕೊಂಡು. ಯಾಕಂದ್ರೆ ಆಧಾರ್ ಕಾರ್ಡ್ ಅಪ್ಲೈ ಮಾಡಿದ್ಮೇಲೆ ನಿಮ್ಗೆ ನಿಮ್ಮ ಹತ್ರ ಆಧಾರ್ ನಂಬರ್ ಬಂದಿರಲ್ಲ. ಸೊ ನೀವು ಎನ್ರೋಲ್ಮೆಂಟ್ ನಂಬರ್ ಇಂದಾನೆ ನೀವು ನಿಮ್ದು ಆಧಾರ್ ಕಾರ್ಡ್ ಡೌನ್ಲೋಡ್ ಮಾಡಬೇಕು ನಿಮ್ಮ ಮಗುದು. ಸೊ ಇವಾಗ ನಾನು ಓಪನ್ ಮಾಡ್ಕೊತಾ ಇದ್ದೀನಿ UIDAI.gov.in ವೆಬ್ಸೈಟ್. ಓಕೆ, ಇಲ್ಲಿ ಕ್ಲಿಕ್ ಮಾಡೋಣ. ಸೊ ನೋಡಿ, ಇಲ್ಲಿ ಕೆಳಗಡೆ ಹಾಕ್ತೀರಾ, ಇಲ್ಲಿ ಡೌನ್ಲೋಡ್ ಆಧಾರ್ ಮೇಲೆ ಕ್ಲಿಕ್ ಮಾಡ್ತೀರಾ. ಇಲ್ಲಿ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡ್ತೀರಾ. ಸೊ ನೋಡಿ, ಇಲ್ಲಿದೆ ಆಧಾರ್ ನಂಬರ್ ಇದ್ರೆ ನೀವು ಆಧಾರ್ ನಂಬರ್ ಹಾಕ್ಬಿಟ್ಟು ಡೌನ್ಲೋಡ್ ಮಾಡ್ಕೊಬಹುದು. ಎನ್ರೋಲ್ಮೆಂಟ್ ನಂಬರ್ ಇದ್ರೆ ಎನ್ರೋಲ್ಮೆಂಟ್ ನಂಬರ್ ಇಲ್ಲ ವರ್ಚುವಲ್ ID ನಂಬರ್ ಕೊಟ್ಬಿಟ್ಟು ಮಾಡ್ಬೋದು. ಇವಾಗ ನಾವು ಫಸ್ಟ್ ಟೈಮ್ ಡೌನ್ಲೋಡ್ ಮಾಡ್ತಾ ಇರೋದು, ನಮ್ಮ ಮಗುದು ಇನ್ನೂ ಆಧಾರ್ ನಂಬರ್ ಬಂದೇ ಇಲ್ಲ, ಆಧಾರ್ ಕಾರ್ಡೇ ಬಂದಿಲ್ಲ. ಸೊ ಇವಾಗ ನಾವು ಡೌನ್ಲೋಡ್ ಮಾಡ್ತಾ ಇರೋದು ಅಕ್ನಾಲೇಜ್ಮೆಂಟ್ ಇಂದ. ಸೊ ಎನ್ರೋಲ್ಮೆಂಟ್ ID ನಂಬರ್ಗೆ ಸೆಲೆಕ್ಟ್ ಮಾಡ್ತೀವಿ. ಇಲ್ಲಿ 14 ಡಿಜಿಟ್ಸ್ದು ಎನ್ರೋಲ್ಮೆಂಟ್ ನಂಬರ್ ಕೇಳ್ತಾ ಇದೆ. 14 ಡಿಜಿಟ್ಸ್ದು ಎನ್ರೋಲ್ಮೆಂಟ್ ನಂಬರ್ ಕೊಡಬೇಕು. ಆಮೇಲೆ ಸೆಲೆಕ್ಟ್ EID ಡೇಟ್, ಯಾವಾಗ ನೀವು ಎನ್ರೋಲ್ಮೆಂಟ್ಗೆ ನೀವು ಅಪ್ಲೈ ಮಾಡಿದ್ದೀರಾ ಅದು, ಮತ್ತೆ ಟೈಮ್ ಕೊಡಬೇಕು. ಇಲ್ಲಿ ಕ್ಯಾಪ್ಚಾ ಕೋಡ್ ಫಿಲ್ ಮಾಡ್ಬಿಟ್ಟು ಸೆಂಡ್ OTP ಮೇಲೆ ಕ್ಲಿಕ್ ಮಾಡಬೇಕು. ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಯಾವ ನಂಬರ್ ನೀವು ಆಧಾರ್ ಅಪ್ಲೈ ಮಾಡೋ ಟೈಮಲ್ಲಿ ಕೊಟ್ಟಿರ್ತೀರಾ ಆ ನಂಬರ್ಗೆ ಒಂದು OTP ಹೋಗುತ್ತೆ. ಓಕೆ, ಸೊ ನೋಡಿ, ಇದು ಎನ್ರೋಲ್ಮೆಂಟ್ ಕಾಪಿ. ಇದರಲ್ಲಿ ಎನ್ರೋಲ್ಮೆಂಟ್ ನಂಬರ್ ಕಾಣ್ತಾ ಇದೆ, ಮತ್ತೆ ಎನ್ರೋಲ್ಮೆಂಟ್ ಡೇಟ್ ಕಾಣ್ತಾ ಇದೆ, ಎನ್ರೋಲ್ಮೆಂಟ್ ಟೈಮ್ ಕಾಣ್ತಾ ಇದೆ. ಇದು ನೀವು ಹಾಕ್ಬೇಕಿಲ್ಲಿ. ಸೊ ಇಲ್ಲಿ ಫಸ್ಟ್ ನಾವು ಎನ್ರೋಲ್ಮೆಂಟ್ ನಂಬರ್ ಹಾಕೊಳ್ಳೋಣ. ಆಮೇಲೆ ಇಲ್ಲಿ ಡೇಟ್, ಇಲ್ಲಿ ಟೈಮ್. ಸೊ ಎನ್ರೋಲ್ಮೆಂಟ್ ನಂಬರ್ ಹಾಕೊಂತೀನಿ ಫಸ್ಟು. ಸೊ ಇಲ್ಲಿ ಡೇಟ್ ಸೆಲೆಕ್ಟ್ ಮಾಡಬೇಕು. ಡೇಟ್ ಯಾವ ಡೇಟಿಗೆ ನೀವು ಅಪ್ಲೈ ಮಾಡಿದ್ರಿ. ಇಲ್ಲಿ ಟೈಮ್ಗೆ ಇಲ್ಲಿ ಕ್ಲಿಕ್ ಮಾಡ್ತೀರಾ. ಇಲ್ಲಿ ಹಾರ್ಸ್ ಅಲ್ಲಿ ಎಷ್ಟು 16 ಮಿನಿಟ್ಸ್ 35 ಸೆಕೆಂಡ್ಸ್ 6. ಸೊ ಇದು ಟೈಮ್ ನಾವು ಹಾಕೊಂಡಿದ್ವಿ. ಸೊ ಇಲ್ಲಿ ಏನ್ ಮಾಡಬೇಕು, ಇಲ್ಲಿ ಕ್ಯಾಪ್ಚಾ ಹಾಕ್ಬೇಕಿದು. ಸೊ ಇದಾದ ಮೇಲೆ ಸೆಂಡ್ OTP ಮೇಲೆ ಕ್ಲಿಕ್ ಮಾಡ್ತೀವಿ. ಸೊ ನೋಡಿ, OTP ಆಧಾರ್ ನಂಬರ್ಗೆ ಹೋಗಿದೆ. OTP ಆಗ್ಬಿಟ್ಟು ವೆರಿಫೈ ಅಂಡ್ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡ್ತೀರಾ. ಸೊ ನೋಡಿ, ಇಲ್ಲಿ ಆಯ್ತು. ಇಲ್ಲಿ ಕಾಂಗ್ರ್ಯಾಚುಲೇಷನ್ಸ್, ಯುವರ್ ಆಧಾರ್ ಕಾರ್ಡ್ ಹ್ಯಾಸ್ ಬಿನ್ ಸಕ್ಸಸ್ಫುಲಿ ಡೌನ್ಲೋಡೆಡ್. ಸೊ ಇಲ್ಲಿ ಆಧಾರ್ ಡೌನ್ಲೋಡ್ ಮಾಡಿದ್ಮೇಲೆ ನಿಮ್ದು ನೋಡಿ ಆಧಾರ್ ಲಾಕ್ ಇರುತ್ತೆ. ಓಕೆ, ಇದರಲ್ಲಿ ಏನ್ ಮಾಡಬೇಕು, ಲಾಕ್ ತೆಗಿಯಕ್ಕೆ ಏನು ಎಕ್ಸಾಂಪಲ್ ನೋಡಿ ಹೇಳ್ತಾ ಇದೆ. ಇಲ್ಲಿ ಪಾಸ್ವರ್ಡ್ ಏನಿರುತ್ತೆ, ಇವಾಗ ನಿಮ್ದು ಅನೀಶ್ ಕುಮಾರ್ ಅಂತ ಹೇಳ್ಬಿಟ್ಟು ಹೆಸರಿದೆ. ಓಕೆ, ಮತ್ತೆ ನಿಮ್ದು ಡೇಟ್ ಆಫ್ ಇಯರ್ 1989 ಇದೆ. ಸೊ ನಿಮ್ದು ಆಧಾರ್ ಕಾರ್ಡ್ದು ಪಾಸ್ವರ್ಡ್ ಏನಿರುತ್ತೆ, ಫಸ್ಟ್ ನಿಮ್ದು ಹೆಸರುದು ಫಸ್ಟ್ 4 ಲೆಟರ್ಸ್. ಓಕೆ, 4 ಲೆಟರ್ಸ್ ಅಲ್ಲಿ ಇವಾಗ ನೋಡಿ, ಅನೀಶ್ ಅಂದ್ರೆ ANIS ಅಂತ ಇದೆ. ಸೊ ಇದು 4 ಲೆಟರ್ಸ್ ನಿಮ್ದು ಕ್ಯಾಪಿಟಲ್ ಅಲ್ಲಿ. ಆಮೇಲೆ ನಿಮ್ದು ಡೇಟ್ ಆಫ್ ಇಯರ್. ಓಕೆ, ಇದು ಡೇಟ್ ಆಫ್ ಇಯರ್. ಸೊ ಇಷ್ಟು ಫುಲ್ ನಿಮ್ದು ಪಾಸ್ವರ್ಡ್ ನಿಮ್ದು ಆಧಾರ್ ಕಾಪಿದು. ಸೊ ಅದು ಪಾಸ್ವರ್ಡ್ ಹಾಕಿ ನೀವು ಅದು ಆಧಾರ್ ಕಾಪಿ ನೀವು ಓಪನ್ ಮಾಡಿಕೊಂಡು ನೋಡ್ಬೋದು, ಅದಕ್ಕೆ ಪ್ರಿಂಟ್ ಮಾಡ್ಕೊಬೋದು. ಓಕೆನಾ? ಸೊ ಇಷ್ಟೇ ಪ್ರೊಸೆಸ್ ಇದರಲ್ಲಿ. ನಿಮ್ಗೇನಾದ್ರೂ ಯೂಸ್ಫುಲ್ ಅನ್ಸಿದ್ರೆ ವಿಡಿಯೋ ಲೈಕ್ ಮಾಡಿ, ವಿಡಿಯೋಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಸೊ ಫ್ರೆಂಡ್, ನಡಿ ಸಿಗೋಣ ಫ್ರೆಶ್ ಟಾಪಿಕ್ ಜೊತೆಗೆ ನೆಕ್ಸ್ಟ್ ವಿಡಿಯೋ ಅಲ್ಲಿ.